ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ತಮಿಳುನಾಡು ವಿಧಾನಸಭಾ ಚುನಾವಣೆ ಈ ಬಾರಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. 2021ರ ಚುನಾವಣೆಗಿಂತಲೂ 2026ರ ಚುನಾವಣೆಯ ಮೇಲೆ ಇಡೀ ದೇಶದ ಕಣ್ಣಿದೆ. ಸಾಕಷ್ಟು ರಾಜಕೀಯ ಪಂಡಿತರ ಕುತೂಹಲವೂ ಇದೆ. ಇದಕ್ಕೆ ಕಾರಣ ಬಿಜೆಪಿ ಅಟ್ಲೀಸ್ಟ್ ಈ ಬಾರಿಯಾದರೂ ಕಮಾಲ್ ಮಾಡುತ್ತಾ, ಡಿಎಂಕೆ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಈ ಎರಡು ಕುತೂಹಲಗಳ ನಡುವೆ ದಳಪತಿ ವಿಜಯ್ ಎಂಟ್ರಿ ರಾಜಕೀಯಕ್ಕೆ ದೊಡ್ಡ ಸುನಾಮಿ ರೀತಿಯಲ್ಲಿ ಪ್ರಚಾರ. ಅದಾದ ಬಳಿಕ ಯುವ ಜನತೆ, ಮಹಿಳೆಯರು ಹೆಚ್ಚಾಗಿ ವಿಜಯ್ ಅವರನ್ನು ಬೆಂಬಲಿಸಿದ್ದು. ಪರಿಣಾಮ ಇತ್ತೀಚೆಗೆ ನಡೆದಂತಹ ಮತದಾನ ದಾಖಲೆ ವೋಟಿಂಗ್, ಬರೋಬ್ಬರಿ ಹೆಚ್ಚು ಕಡಿಮೆ 85% ವೋಟಿಂಗ್. ದ್ರಾವಿಡ ನಾಡು ತಮಿಳುನಾಡು ಇತಿಹಾಸದಲ್ಲಿ ಮೊದಲ ಬಾರಿಗೆ ಅತಿ ಹೆಚ್ಚು ವೋಟಿಂಗ್ ಆಗಿದೆ. ಹಾಗಾದ್ರೆ ಈ ವೋಟಿಂಗ್ ಹಿಂದಿನ ರಹಸ್ಯ ಏನು? ಇಲ್ಲಿ ಕಿಂಗ್ ಯಾರಾಗ್ತಾರೆ? ಡಿಎಂಕೆ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಪಳನಿಸ್ವಾಮಿ ಈ ಬಾರಿ ಮತ್ತೆ ಸಿಎಂ ಆಗ್ತಾರಾ? ವಿಜಯ್ ಫ್ಯಾಕ್ಟರ್ ಏನು? ಇದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. For business and personal promotions in Suman TV Kannada, please contact 9686376663. ವೀಕ್ಷಕರೇ, ತಮಿಳುನಾಡು ಈ ಬಾರಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಕಾರಣ ವಿಜಯ್ ಎಂಟ್ರಿ, ಡಿಎಂಕೆ ವಿರುದ್ಧ ಆಡಳಿತ ವಿರೋಧಿ ಅಲೆ, ಎಐಡಿಎಂಕೆ ಬಿಜೆಪಿ ದೋಸ್ತಿ. ಸೊ ಈ ಮೂರು ಕಾರಣಕ್ಕಾಗಿ ಈ ಬಾರಿಯ ಚುನಾವಣೆ ಕುತೂಹಲಕ್ಕೆ ಕಾರಣವಾಗಿತ್ತು. ಒಂದಿಷ್ಟು ಸಮೀಕ್ಷೆಗಳು ಬಂದಿದ್ದುಂಟು. ಆ ಸಮೀಕ್ಷೆಗಳ ಪ್ರಕಾರ ಡಿಎಂಕೆಗೆ ಕೇಕ್ ವಾಕ್, ಈಸಿಯಾಗಿ ಬಹುಮತವನ್ನ ಸಾಬೀತುಪಡಿಸುತ್ತೆ. ಮ್ಯಾಜಿಕ್ ನಂಬರ್ ತುಂಬಾ ಬೇಗ ರೀಚ್ ಆಗುತ್ತೆ. ಟಿವಿಕೆ ವಿಜಯ್ ಅವರ ಕತೆ ಏನು ಅಂತ ಹೇಳಿದ್ರೆ, ವಿಜಯ್ ಮ್ಯಾಕ್ಸಿಮಮ್ ಅಂದ್ರೆ 6ರಿಂದ 12 ಸೀಟನ್ನ ಗೆಲ್ಲಬಹುದು. ಬಿಜೆಪಿ ಗೆಲ್ಲುತ್ತಾ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ. ಬಟ್ ಯಾವುದೇ ರೀತಿಯ ಸಮೀಕ್ಷೆಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಡಿಎಂಕೆ ಗೆಲ್ಲುತ್ತೆ ಎಡ್ಜ್ ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ವೋಟಿಂಗ್ ಪರ್ಸೆಂಟೇಜ್ ನಂತರ ಹೆಚ್ಚು ಕಡಿಮೆ 84.74%, ಅಂದ್ರೆ ಹೆಚ್ಚು ಕಡಿಮೆ 85% ವೋಟಿಂಗ್ ಆಗಿದೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ದಾಖಲೆ ಪ್ರಮಾಣದ ವೋಟಿಂಗ್ ಇದು. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ, ತಮಿಳುನಾಡು ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಷ್ಟೊಂದು ಪ್ರಮಾಣದಲ್ಲಿ ವೋಟಿಂಗ್ ಆಗಿದೆ. ಹಾಗಾದ್ರೆ ರೀಸನ್ ಏನು? ಹಿಂದಿನ ಕಹಾನಿ ಏನು ಹೇಳುತ್ತೆ? ಮೊದಲನೇದಾಗಿ ಏನ್ ರೀಸನ್? ಈ ವೋಟಿಂಗ್ನ ರೀಸನ್ ಏನು? ಇದರ ರಾಜಕೀಯ ಲೆಕ್ಕಾಚಾರಗಳೇನು? ನೋಡ್ತಾ ಹೋಗೋಣ. ವೋಟಿಂಗ್ ಪ್ರಮಾಣವನ್ನು ಮಾತನಾಡೋದಾದ್ರೆ, ಈ ವೋಟಿಂಗ್ ಜಾಸ್ತಿ ಆಗಲಿಕ್ಕೆ, ಅಂದ್ರೆ ಮ್ಯಾಕ್ಸಿಮಮ್ ಆಗಲಿಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ ಟಿವಿಕೆ ದಳಪತಿ ರೀಸನ್. ಯಾಕೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಯುವ ಮತದಾರರು ಈ ರಾಜಕಾರಣ, ವೋಟಿಂಗ್ ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊತಾ ಇರಲಿಲ್ಲ ತಮಿಳುನಾಡಲ್ಲಿ. ಕಾರಣ ಸ್ಪಷ್ಟ. ಒಂದು ಬಾರಿ ಡಿಎಂಕೆ ಬರುತ್ತೆ, ಇನ್ನೊಂದು ಬಾರಿ ಎಐಡಿಎಂಕೆ ಬರುತ್ತೆ. ಇಬ್ಬರ ನಡುವೆ ಗುದ್ದಾಟ. ಬಟ್ ಬದಲಾವಣೆ ಬಯಸುವಂತ ಯುವ ಜನತೆಗೆ ಬೇರೆ ಆಪ್ಷನ್ ಕಾಣಿಸ್ತಾ ಇರಲಿಲ್ಲ. ಆ ಆಪ್ಷನ್ ಟಿವಿಕೆ ವಿಜಯ್ ಕಾಣಿಸಿದ್ರು. ಯುವ ಜನತೆ ಹೆಚ್ಚಾಗಿ ವೋಟ್ ಮಾಡಿದ್ದಾರೆ. ಇದರ ಜೊತೆಗೆ ಈ ಬಾರಿ ಟಿವಿಕೆ ಕಾನ್ಸಂಟ್ರೇಟ್ ಮಾಡಿದ್ದು, ಟಾರ್ಗೆಟ್ ಮಾಡಿದ್ದು ಮಹಿಳೆಯರನ್ನ. ನೋಡಿ, ನಿಮಗೆ ವಿಜಯ್ ಅವರ ಯಾವುದೇ ಭಾಷಣವನ್ನ ನೋಡಿದಂತಹ ಸಂದರ್ಭದಲ್ಲಿ ಅವರು ಮಹಿಳೆಯರ ಸೇಫ್ಟಿ ಬಗ್ಗೆ ಮಾತನಾಡ್ತಾ ಇದ್ರು. ಸೊ ಮಹಿಳೆಯರನ್ನ ಟಾರ್ಗೆಟ್ ಮಾಡಿದ್ರು. ಈ ಬಾರಿ ಬರೋಬ್ಬರಿ 1 ಮಿಲಿಯನ್ ಮಹಿಳೆಯರು ಹೆಚ್ಚಾಗಿ ವೋಟ್ ಮಾಡಿದ್ದಾರೆ ಪುರುಷರಿಗಿಂತ. ಅಂದರೆ ಪುರುಷರು ಎಷ್ಟರ ಮಟ್ಟಿಗೆ ವೋಟ್ ಮಾಡಿದ್ದಾರೋ ಅದಕ್ಕಿಂತ ಜಾಸ್ತಿ ಮಹಿಳೆಯರು ವೋಟ್ ಮಾಡಿದ್ದಾರೆ. ಹಾಗಾದ್ರೆ ಈ ಮಹಿಳೆಯರ ಫ್ಯಾಕ್ಟರ್ ಇದೆಯಲ್ವಾ, ಹೆಚ್ಚು ಮಹಿಳೆಯರು ವೋಟ್ ಹಾಕಿರೋದು ಯಾರಿಗೆ ಪ್ಲಸ್ ಆಗುತ್ತೆ? ವೋಟಿಂಗ್ ಜಾಸ್ತಿ ಆಗೋದಕ್ಕೆ ರೀಸನ್ ಮಹಿಳಾ ಮತದಾರರು, ಯುವ ಜನತೆ ಹೆಚ್ಚಾಗಿ ಬಂದು ವೋಟ್ ಮಾಡಿದ್ದಾರೆ. ಹಾಗಾದ್ರೆ ರಾಜಕೀಯ ಲೆಕ್ಕಾಚಾರ ಏನು? ಸಾಧ್ಯತೆಗಳು ಏನು? ಯಾರಿಗೆ ಲಾಭ ಆಗುತ್ತೆ ಈ ಹೆಚ್ಚಿನ ವೋಟಿಂಗ್? MK ಸ್ಟಾಲಿನ್ ಮತ್ತೆ ಸಿಎಂ ಆಗ್ತಾರಾ? ಅಥವಾ ಪಳನಿಸ್ವಾಮಿ, ಎಐಡಿಎಂಕೆ, ಬಿಜೆಪಿ ಮೈತ್ರಿ
ಅವ್ರಿಗೆ ಪ್ಲಸ್ ಆಗ್ಬಿಡುತ್ತಾ? ಟಿವಿಕೆ ವಿಜಯ್ ತಲಪತಿ ಕಿಂಗ್ ಮೇಕರ್ ಆಗ್ತಾರ, ಕಿಂಗ್ ಆಗ್ತಾರ? ಈ ಎಲ್ಲವನ್ನೂ ಬಿಟ್ಟು ಹಂಗ ಅಸೆಂಬ್ಲಿ ಬರುತ್ತಾ? ಸೊ ಮಾತನಾಡ್ತಾ ಹೋಗೋಣ. ಒಂದೊಂದೇ ರೀಸನ್ ಅಂದರೆ ರಾಜಕೀಯ ಲೆಕ್ಕಾಚಾರಗಳನ್ನು ನೋಡ್ತಾ ಹೋಗೋದಾದರೆ ಒಂದೊಂದೇ ನೋಡ್ಕೊಂಡು ಹೋಗೋಣ. ರಾಜಕೀಯ ಲೆಕ್ಕಾಚಾರ ಏನಾಗಬಹುದು ಅಂತ ಹೇಳಿ. ಒಂದು, ಈ ರಾಜಕೀಯ ಲೆಕ್ಕಾಚಾರಗಳ ಪೈಕಿ ಮೊದಲ ಲೆಕ್ಕಾಚಾರ ಆಡಳಿತ ವಿರೋಧಿ ಅಲೆ ಇದೆ. ಇದು DMKಗೆ ದೊಡ್ಡ ಹೊಡೆತ. ಯಾವುದೇ ರಾಜ್ಯ ಆಗಿರ್ಬೋದು, ಯಾವುದೇ ಚುನಾವಣೆ ಆಗಿರಬಹುದು, ಹೆಚ್ಚಿನ ಪ್ರಮಾಣದಲ್ಲಿ ವೋಟಿಂಗ್ ಆಗಿದೆ ಅಂದರೆ ಅದರ ಅರ್ಥ ಸದ್ಯ ಇರುವಂತಹ ಆಡಳಿತಾರೂಢ ಪಕ್ಷದ ವಿರುದ್ಧ ಜನರಿಗೆ ಬೇಸರ ಇದೆ, ಬದಲಾವಣೆ ಕೋರ್ತಾ ಇದ್ದಾರೆ, ಬಯಸ್ತಾ ಇದ್ದಾರೆ ಅಂತ ಅರ್ಥ. ಸೊ ಈ ಹೆಚ್ಚಿನ ಪ್ರಮಾಣದ ವೋಟಿಂಗ್ ಏನಾಗಿದೆಯಲ್ವಾ, ಈ ವೋಟಿಂಗ್ ಏನನ್ನ ತೋರಿಸ್ತಾ ಇದೆ ಅಂದರೆ DMK ವಿರುದ್ಧ ಇರುವಂಥ ಆಡಳಿತ ವಿರೋಧಿ ಅಲೆ. ಸೊ ಇದರಿಂದ ಸ್ಟಾಲಿನ್ಗೆ ದೊಡ್ಡ ಹೊಡೆತ ಆಗಬಹುದು. ಮತ್ತೆ ಅಧಿಕಾರಕ್ಕೆ ಬರಬೇಕಂತ ಆಸೆ ಇದೆಯಲ್ವಾ, ಸೊ ಅದಕ್ಕೆ ಬ್ರೇಕ್ ಬೀಳಬಹುದು. ಇನ್ನೊಂದು ಅಂಶ ಅಥವಾ ಇನ್ನೊಂದು ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, TVK ತಳಪತಿ ವಿಜಯ್ ಗೇಮ್ ಚೇಂಜರ್ ಆಗಬಹುದು. ರಾಜಕೀಯ ಲೆಕ್ಕಾಚಾರ ಇದು, ಗೇಮ್ ಚೇಂಜರ್ ಆಗಬಹುದು. ಹೇಗೆ? TVK ಪಕ್ಷ ಸ್ಥಾಪನೆ ತಳಪತಿ ವಿಜಯ್ ಅವರ ಮೊದಲ ಭಾಷಣದಲ್ಲಿ ಒಂದು ಲೈನ್ ಅನ್ನ ಹೇಳಿರ್ತಾರೆ. ನಮ್ಮ ರಾಜಕೀಯ ಎದುರಾಳಿ DMK, ಸೈದ್ಧಾಂತಿಕ ಎದುರಾಳಿ BJP. ಮತ್ತೆ ಇತ್ತೀಚೆಗೆ ನಡೆದಂತ ಒಂದು ಭಾಷಣ, ಆ ಭಾಷಣದಲ್ಲಿ ತಮಿಳುನಾಡು ಅಂತ ಹೇಳಿದ್ರೆ ಇಲ್ಲಿ ಪೈಪೋಟಿ ಇರೋದು, ಜಿದ್ದಾಜಿದ್ದಿ ಇರೋದು ಸ್ಟಾಲಿನ್ ವರ್ಸಸ್ ವಿಜಯ್ ಇಷ್ಟೇ ಅಂತ ಹೇಳಿದ್ರು. ಸೊ ಇದರ ಅರ್ಥ ಅವರು ಟಾರ್ಗೆಟ್ ಮಾಡಿದ್ದು DMKನ್ನ. ಅದೇ ಸಂದರ್ಭದಲ್ಲಿ AIDMK ನಮಗೆ ಲೆಕ್ಕಕ್ಕೆ ಇಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು. ಇಲ್ಲಿ ಪೈಪೋಟಿ ಇರೋದು ಸ್ಟಾಲಿನ್ ವರ್ಸಸ್ ವಿಜಯ್ ಅಂತ ಹೇಳ್ತಾ ಇದ್ರು. ಈಗ ಸ್ಟಾಲಿನ್ ಅನ್ನ ಸೋಲಿಸಬೇಕು ಅಂತ ಇರುವಂತಹ ಮನಸ್ಥಿತಿ ಉಳ್ಳಂತಹ ವೋಟರ್ಗಳು ಯಾರನ್ನ ನೋಡ್ತಾರೆ? AIDMK ಇದೆ, ಬಟ್ AIDMK ಅಲ್ಲಿರುವಂತಹ ಒಂದಿಷ್ಟು ಗೊಂದಲ, ಅಲ್ಲಿರುವಂತಹ BJP ಜೊತೆ ಮೈತ್ರಿ, ಅದಾದ ನಂತರ ಅಲ್ಲಾಗಿರುವಂತಹ ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲ. ಈ ಕಾರಣಕ್ಕಾಗಿ AIDMKಯನ್ನ ಬೆಂಬಲಿಸುವಂತಹ ಅಥವಾ DMK ವಿರುದ್ಧ ಇರುವಂತಹ ವೋಟರ್ಸ್ ಕಂಪ್ಲೀಟ್ ಆಗಿ TVK ಕಡೆ ನೋಡಿರಬಹುದು. TVK ಕಡೆ ವೋಟಿಂಗ್ ಜಾಸ್ತಿ ಆಗಿದ್ರೆ ಆಗ DMKಗೂ ಕೂಡ ಪೆಟ್ಟು ಬೀಳುತ್ತೆ, AIDMKಗೂ ಕೂಡ ಪೆಟ್ಟು ಬೀಳುತ್ತೆ. ಕಾರಣ ಅಲ್ಲಿ ದ್ರಾವಿಡ ಪಕ್ಷದ ವೋಟರ್ಗಳನ್ನ ಸೆಳಿಬೇಕು ಅಂತ ಹೇಳಿ ವಿಜಯ್ ಅವರು ಪ್ಲಾನ್ ಹಾಕೊಂಡಿದ್ರು. ಇಫ್ ಇನ್ ಕೇಸ್ ಏನಾದರೂ ಆ ಪ್ಲಾನ್ ವರ್ಕೌಟ್ ಆದ್ರೆ ಈ ಬಾರಿ ತುಂಬಾ ಸ್ಟ್ರಾಂಗ್ ಆಗಿ ಅಸೆಂಬ್ಲಿಗೆ ಎಂಟ್ರಿ ಕೊಡ್ತಾರೆ ತಳಪತಿ ವಿಜಯ್. ಇನ್ನು ಮೂರನೇ ಅಂಶ, AIDMKಗೆ ಲಾಭ ಆಗಿರುವಂತಹ ಸಾಧ್ಯತೆ ಇದೆ ಹೆಚ್ಚಿನ ಪ್ರಮಾಣದ ವೋಟಿಂಗ್ ಆಗಿ. ಮತ್ತೆ ಪಳನಿಸ್ವಾಮಿ CM ಆಗುವ ಸಾಧ್ಯತೆಯೂ ಇದೆ. ಹೇಗೆ? ಇದು ಸಾಧ್ಯತೆಗಳ ಬಗ್ಗೆ. AIDMKಗೆ ಏನು ಲಾಭ ಆಗಿರಬಹುದು ಅಂತ ಹೇಳಿದ್ರೆ, ಮೊದಲ ಪಾಯಿಂಟ್, ಆಡಳಿತ ವಿರೋಧಿ ಅಲೆ ಕಾರಣಕ್ಕಾಗಿ DMK ವಿರುದ್ಧ ವೋಟ್ ಚಲಾವಣೆ ಆಗ್ತಿರೋದು ಈ ಬಾರಿ ಒಟ್ಟಾಗಿ ಒಂದು ಕಡೆ ಹೋಗಿದ್ರೆ, ಅಂದರೆ TVKಯನ್ನು ಹೊರತುಪಡಿಸಿ ಏನಾದರೂ DMKಗೆ ಹೋಗಿದ್ರೆ, DMKಯ ವೋಟ್ ಪರ್ಸೆಂಟೇಜ್ ಜಾಸ್ತಿ ಆದರೆ ಈ ದಕ್ಷಿಣ ತಮಿಳುನಾಡು, ಉತ್ತರ ತಮಿಳುನಾಡು, ವೆಸ್ಟ್ ಮತ್ತು ಈಸ್ಟ್, ಈ ತಮಿಳುನಾಡು ಭಾಗದಲ್ಲಿ ನೋಡಿ, ಉತ್ತರ ತಮಿಳುನಾಡು DMK ಆಲ್ಮೋಸ್ಟ್ ನಿಮಗೆ ಆ ಕ್ಲೀನ್ ಸ್ವೀಪ್ ಮಾಡ್ತಾ ಬಂತು. ಬಟ್ ಈ ಬಾರಿ ಅಲ್ಲಿ ತುಂಬ ಟಫ್ ಫೈಟ್ ಅನ್ನು ಕೊಟ್ಟಿದೆ TVK. ಸೊ ಉತ್ತರ ತಮಿಳುನಾಡಿನಲ್ಲಿ TVKಯ ಪ್ರಚಾರ ಏನಿದೆಯಲ್ವಾ, ಇದು DMKಗೆ ತುಂಬಾ ದೊಡ್ಡ ಮೈನಸ್ ಆಗಿದೆ. ಈ DMKಗೆ ಮೈನಸ್ ಆಗಿದೆ ಅಂತ ಹೇಳಿದ್ರೆ AIDMKಗೆ ಪ್ಲಸ್ ಆಗಿದೆ ಅಂತ ಅರ್ಥ. ಸೊ DMKಗೆ ಮೈನಸ್, AIDMKಗೆ ಪ್ಲಸ್, ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ವೋಟಿಂಗ್ ಆಗಿರುವ ಕಾರಣಕ್ಕಾಗಿ BJP ಜೊತೆ ಮೈತ್ರಿ ಮಾಡ್ಕೊಂಡಿದೆ. 27 ಕ್ಷೇತ್ರದಲ್ಲಿ BJP ಸ್ಪರ್ಧೆ ಮಾಡಿದೆ. ಜೊತೆಗೆ ಅಣ್ಣಾಮಲೈಯವರು ಕೂಡ ಪ್ರಚಾರವನ್ನ ಮಾಡಿದ್ದಾರೆ. ಟಿಕೆಟ್ ಸಿಕ್ಕಿರಲಿಲ್ಲ ಅವ್ರಿಗೆ, ಟಿಕೆಟ್ ಬೇಡ ಅಂತ ಹೇಳಿದ್ರು. ಬಟ್ ಅವರ ಪ್ರಚಾರ ಏನಿದೆಯಲ್ವಾ ಅದು ಕೂಡ ಹೆಲ್ಪ್ ಮಾಡ್ಬೋದು. ಈ ಕೊಂಗು ನಾಡು ಅಂತ ಏನು ಹೇಳ್ತೀವಲ್ವಾ, ಅಲ್ಲಿ BJP ಪ್ರಚಾರ, ಅಣ್ಣಾಮಲೈಯವರ ಪ್ರಚಾರ AIDMKಗೆ ಹೆಲ್ಪ್ ಆಗಬಹುದು ಅಂತ ಹೇಳಿ ಲೆಕ್ಕಾಚಾರ ಇದೆ. ಇನ್ನು ನಾಲ್ಕನೇ ಲೆಕ್ಕಾಚಾರ ಸಾಧ್ಯಾಸಾಧ್ಯತೆ. ಈ ಸಾಧ್ಯಾಸಾಧ್ಯತೆಯಲ್ಲಿ MK ಸ್ಟಾಲಿನ್ಗೆ ಲಾಭ ಆಗಬಹುದು ಅಂತ ಹೇಳಿ ನಾಲ್ಕನೇ ಲೆಕ್ಕಾಚಾರ ಇದು. MK ಸ್ಟಾಲಿನ್ಗೆ ಅಂದರೆ ಈಗ ಆಡಳಿತಾರೂಢ
ಪಕ್ಷಕ್ಕೆ ಲಾಭ. ಯಾಕೆ ಅಂತ ಹೇಳಿದ್ರೆ ವಿಜಯ್ ಅವರು ಟಾರ್ಗೆಟ್ ಮಾಡಿದ್ದು ದ್ರಾವಿಡ ಪಕ್ಷವನ್ನ DMKಯನ್ನ, AIDMKಯನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಸೊ AIDMK ವೋಟರ್ಸ್ ಅನ್ನ ವಿಜಯ್ ಅವರು ಸೆಳಿತಾ ಇದ್ರು. ಸೊ ಇಫ್ ಇನ್ ಕೇಸ್ ಏನಾದರೂ AIDMK ವೋಟರ್ಸ್ TVKಗೆ ವೋಟ್ ಹಾಕಿದ್ರೆ ಅಲ್ಲಿ ವೋಟ್ ಸ್ಪ್ಲಿಟ್ ಆಗುತ್ತೆ. DMK ವಿರುದ್ಧ ಚಲಾವಣೆ ಆಗ್ತಾ ಇದ್ದಂತಹ ವೋಟ್ಗಳು ಸ್ಪ್ಲಿಟ್ ಆದ್ರೆ DMKಗೆ ಪ್ಲಸ್ ಆಗುತ್ತೆ. ಸೊ ಈ ಲೆಕ್ಕಾಚಾರವನ್ನು ನೋಡಿದ್ರೆ ಅಥವಾ ಈ ರೀತಿ ಆಗಿದ್ರೆ MK ಸ್ಟಾಲಿನ್ ಗೆಲ್ಲಬಹುದು. ಇನ್ನೊಂದೇನು ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ವೋಟ್ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇದರ ಅರ್ಥ ಇತ್ತೀಚೆಗೆ ಅಥವಾ ಈ ಚುನಾವಣೆಗೂ ಮೊದಲು ಸ್ಟಾಲಿನ್ ಅವರು ಮಹಿಳೆಯರಿಗೆ ಕೊಟ್ಟಂಥ ಒಂದಿಷ್ಟು ಸ್ಕೀಮ್ಗಳು, ಆ ಸ್ಕೀಮ್ಗಳ ಕಾರಣಕ್ಕಾಗಿ ನಮ್ಮಲ್ಲಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ರೀತಿಯಲ್ಲಿ ಅಲ್ಲೂ ಕೂಡ ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಕೂಡ ಮಹಿಳೆಯರು MK ಸ್ಟಾಲಿನ್ಗೆ ವೋಟ್ ಹಾಕಿರಬಹುದು. ಇಫ್ ಇನ್ ಕೇಸ್ ಅದು ಕೂಡ ಆಗಿದ್ರೆ, ಮಹಿಳೆಯರು ಏನಾದರೂ MK ಸ್ಟಾಲಿನ್ಗೆ ವೋಟ್ ಹಾಕಿದ್ರೆ ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಇನ್ನು ಕೊನೆಯ ಲೆಕ್ಕಾಚಾರ ನಾನು ಆಗಲೇ ಹೇಳಿದ್ದೆ, ಅತಂತ್ರ ಅಸೆಂಬ್ಲಿ, ಹಂಗ ಅಸೆಂಬ್ಲಿ ಬರುವಂತಹ ಸಾಧ್ಯತೆ ಇದೆ. ಎಲ್ಲ ಸಮೀಕ್ಷೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಆವರೇಜ್ ಅನ್ನು ತೆಗೆದುಕೊಳ್ತೀವಿ. ಆ ಆವರೇಜ್ ಅಲ್ಲಿ ನೆಕ್ ಟು ನೆಕ್ ಫೈಟ್ ಅಂತ ಬರುತ್ತೆ. ಈಗ ತಮಿಳುನಾಡಿನಲ್ಲಿ DMK ಬರುತ್ತಾ, AIDMK ಬರುತ್ತಾ, ಅಥವಾ TVK ಬರುತ್ತಾ ಅಂತ ನೋಡಿದ್ರೆ ಆವರೇಜ್ ಅಂತ ಬಂದಾಗ ಯಾರೇ ಗೆದ್ರೂ ಕೂಡ ಜಿದ್ದಾಜಿದ್ದಿ ಇದೆ, ನೆಕ್ ಟು ನೆಕ್ ಇರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ TVK ಫ್ಯಾಕ್ಟರ್ ಅಂತ ಬಂದಾಗ ಹಂಗ್ ಅಸೆಂಬ್ಲಿ ಆಗಬಹುದು, ಯಾರಿಗೂ ಕೂಡ ಬಹುಮತ ಬರುವುದಿಲ್ಲ. ಆ ಸಂದರ್ಭದಲ್ಲಿ ದಳಪತಿ ವಿಜಯ್ ಕಿಂಗ್ ಮೇಕರ್ ಆಗ್ತಾರೆ, ಅನಿವಾರ್ಯ ಆಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ನಿಮ್ಗೇನು ಅನಿಸ್ತಾ ಇದೆ? ತಮಿಳುನಾಡು ಅಸೆಂಬ್ಲಿ ಚುನಾವಣೆ ಇನ್ನೇನು ಕೆಲವೇ ದಿನದಲ್ಲಿ ರಿಸಲ್ಟ್ ಬರುತ್ತೆ. ಬಟ್ ಈ ರಾಜಕೀಯ ಲೆಕ್ಕಾಚಾರ, ಹೆಚ್ಚಿನ ಪ್ರಮಾಣದ ವೋಟಿಂಗ್, ಅದರಲ್ಲೂ ಮುಖ್ಯವಾಗಿ ಮಹಿಳೆಯರ ವೋಟಿಂಗ್ ಯಾರಿಗೆ ಪ್ಲಸ್ ಆಗ್ಬೋದು, ದಯವಿಟ್ಟು ಕಾಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ.